ನನ್ನ ಹೆಸರು ದೀಪಕ್ ಅಂತ, ಮ್ಯಾನೇಜಿಂಗ್ ಡೈರೆಕ್ಟರ್ ಡಸೋ ಸಿಸ್ಟಮ್ಸ್ ಇಂಡಿಯಾ. ಇವತ್ತಿಲ್ಲಿ ನಿಟಿಲಿ ಈವೆಂಟ್ ಇರೋದು ತುಂಬ ಸಂತೋಷ. ಮತ್ತು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಐ ಗಾಟ್ ಆನ್ ಆಪರ್ಚುನಿಟಿ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಮಾತಾಡೋಕ್ಕೆ, ಸ್ಟೂಡೆಂಟ್ಸ್ ಹತ್ರ ಇನ್ಫಾರ್ಮೇಷನ್ ಕೊಡೋಕ್ಕೆ, ಏನು ಲೇಟೆಸ್ಟ್ ಟೆಕ್ನಾಲಜಿ ಇದೆ, ಏನು ರಿಸರ್ಚು, ಏನು ಇನೋವೇಷನ್ ಅಂತ. ನಾ ಆಗಲೇ ಹೇಳ್ದಂಗೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ, ಎಲ್ಲ ವರ್ಕ್ ಆಫ್ ದ ಫ್ಯೂಚರ್ ಅಂದರೆ ಮುಂದೆ ಬರುವ ಯಂಗ್ಸ್ಟರ್ಸ್ ಅವ್ರ ಯೋಚನೆ, ಅವರು ಸ್ಟೈಲ್ ಆಫ್ ವರ್ಕಿಂಗೇ ಬೇರೆ ಥರ. ಆಂಟ್ರಪ್ರನರ್ ವರ್ಲ್ಡ್ ಅಂದರೆ ತಾವು ಏನು ಹೊಸ ಥರ ಮಾಡ್ಬೋದು, ಹೊಸದು ಏನು ಕಂಡುಹಿಡಿಬೋದು, ಆ ಥರ ಇರ್ತಾರೆ. ಸೊ ಹಾಗೆ ಮಾಡಬೇಕಾದ್ರೆ ಪ್ರತಿ ಹಂತದಲ್ಲಿ, ಇವಾಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಥವಾ ಫುಡ್ ಇಂಡಸ್ಟ್ರಿ ಇರ್ಬೋದು, ಪ್ರತಿ ಹಂತದಲ್ಲಿ ಇನೋವೇಷನ್ ಆಗುತ್ತೆ. ಯಾಕೆಂದರೆ ಟೈಮ್ ಟು ಮಾರ್ಕೆಟ್ ಈಸ್ ಇಂಪಾರ್ಟೆಂಟ್. ಸಸ್ಟೈನಬಿಲಿಟಿ ಅಂತ ಎಲ್ಲರ ಹತ್ರನೂ ಕೇಳಿದ್ರಿ, ಏನು ನಾವು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಸೊಸೈಟಿಗೆ, ಕಾರ್ಬನ್ ಫುಟ್ ಪ್ರಿಂಟ್ ಹೆಂಗೆ ಕಮ್ಮಿ ಮಾಡ್ತೀವಿ. ಎವ್ರಿ ಸ್ಟೇಜಲ್ಲಿ ಇನೋವೇಷನ್ ಆಗುತ್ತೆ. ಇದಕ್ಕೆ ಟೆಕ್ನಾಲಜಿ ಬೇಕು. ಆ ಟೆಕ್ನಾಲಜೀಲಿ ರಿಸರ್ಚ್ ಮಾಡಿ ಈ ಯಂಗ್ ಸ್ಟೂಡೆಂಟ್ಸು ಯಾವ ರೀತಿ ಅದನ್ನು ಇಂಡಸ್ಟ್ರಿ ಯೂಸ್ ಮಾಡಬಹುದು, ಅಥವಾ ಯಾವ ರೀತಿ ಅವ್ರು ಯೂಸ್ ಮಾಡ್ಬೋದು ಅವ್ರ ಕೆಲಸದಲ್ಲಿ ಸೇರಿದಾಗ, ಅಥವಾ ಅವ್ರು ಆ್ಯಕ್ಚುಲಿ ಪ್ರಾಜೆಕ್ಟ್ಸ್ ತೊಗೊಂಡಾಗ ಅಂತ ಹೆಲ್ಪ್ ಆಗುತ್ತೆ. ಆದ್ದರಿಂದ ಈ 2 ದಿವಸ ಏನು ಆರ್ಗನೈಸ್ ಮಾಡಿದ್ದಾರೆ ನಿಟಿ, ಅಕಾರ್ಡಿಂಗ್ ಟು ಮೀ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ದೆನ್ ಇಂಟ್ರೆಸ್ಟಿಂಗ್ ಟಾಪಿಕ್. ಇದು ಕಂಟಿನ್ಯೂಸ್ ಎಮರ್ಜಿಂಗ್, ಇದು ಚೇಂಜ್ ಆಗ್ತಾ ಇರುತ್ತೆ. ಅದು ಅಡಾಪ್ಟ್ ಆಗೋಕ್ಕೆ ನಾವು ಈ ಥರ ವರ್ಕ್ಶಾಪ್ ಮಾಡಿ, ಇಂಡಸ್ಟ್ರಿ ಲೀಡರ್ಸ್ ಆಗ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಆಗ್ಬೋದು, ಅವರು ಶೇರ್ ಮಾಡಿ, ಅದನ್ನು ಲೆವ್ರೇಜ್ ಮಾಡಿ ಸ್ಟೂಡೆಂಟ್ಸ್ ಇದನ್ನು ಒಂದು ಔಟ್ಕಮ್ ಥರ ತೊಗೊಂಡು, ಇಫ್ ದೇ ಕ್ಯಾನ್ ಕಮ್ ಔಟ್ ವಿತ್ ಇನೋವೇಟಿವ್ ಐಡಿಯಾಸ್ ಟು ಬಿಲ್ಡ್ ದ ನೇಷನ್, ವಿಚ್ ಇಸ್ ರಿಯಲಿ ಗ್ರೇಟ್ ಫಾರ್ ಆಲ್ ಆಫ್ ಅಸ್ ಅಂತ ಹೇಳಿ ನಾನು ಮುಗಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ನಿಟಿ ಫಾರ್ ದ ಆಪರ್ಚುನಿಟಿ. ಸೊ ದೀಪಕ್ ಅಂತ. ಥ್ಯಾಂಕ್ ಯು.